ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಗರ್ಭಾವಸ್ಥೆಯಲ್ಲಿನ ಮಿಲನದಿಂದ ಮಗುವಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ತಡೆಯುವುದು ಯಾವುದು? ಆಪ್ಷನ್ಸ್: ಎ ದ್ರವ, ಬಿ ಗರ್ಭಕೋಶದ ಗೋಡೆ, ಸಿ ಅಂಡಾಶಯ, ಡಿ ಗರ್ಭಚೀಲ. ಸರಿಯಾದ ಉತ್ತರ ಆಪ್ಷನ್ ಬಿ ಗರ್ಭಕೋಶದ ಗೋಡೆ. ಗರ್ಭಕೋಶದ ಗೋಡೆಗಳು ಸಾಕಷ್ಟು ಬಲಶಾಲಿಯಾಗಿದ್ದು ಸಾಕಷ್ಟು ಒತ್ತಡವನ್ನು ಸಹಿಸಬಲ್ಲದು. ಹಾಗಾಗಿ ಗರ್ಭಾವಸ್ಥೆಯಲ್ಲಿ ಲೈಂಗಿಕ ಮಿಲನದಿಂದ ಮಗುವಿನ ಮೇಲೆ ಯಾವುದೇ ಪರಿಣಾಮ ಬೀರದಂತೆ ಕಾಪಾಡುತ್ತದೆ. ಎರಡನೇ ಪ್ರಶ್ನೆ, ಯಾವ ಟೀ ಅಥವಾ ಚಹಾ ಸೇವಿಸುವುದರಿಂದ ದೇಹದಲ್ಲಿರುವ ಕಲ್ಮಶಗಳನ್ನು ತೊಡೆದು ಹಾಕುತ್ತದೆ? ಆಪ್ಷನ್ಸ್: ಎ ಈರುಳ್ಳಿ ಚಹಾ, ಬಿ ನಿಂಬೆ ಚಹಾ, ಸಿ ದಾಸವಾಳ ಚಹಾ, ಡಿ ಪುದೀನ ಚಹಾ. ಸರಿಯಾದ ಉತ್ತರ ಆಪ್ಷನ್ ಸಿ ದಾಸವಾಳ ಚಹಾ ಅಥವಾ ಟೀ. ದಾಸವಾಳ ಹೂಗಳ ಟೀ ಸೇವಿಸುವುದರಿಂದ ದೇಹದಲ್ಲಿರುವ ಕಲ್ಮಶಗಳು ನಿವಾರಣೆಯಾಗುತ್ತದೆ, ಮಧುಮೇಹ ದೂರವಾಗುತ್ತದೆ, ತೂಕ ಇಳಿಕೆಗೆ ಸಹಾಯ ಮಾಡುತ್ತದೆ. ಮೂರನೇ ಪ್ರಶ್ನೆ, ಸೂರ್ಯದೇವರಿಗೆ ಏನನ್ನು ಅರ್ಪಿಸುವುದರಿಂದ ರೋಗದ ದೋಷಗಳು ದೂರವಾಗುತ್ತವೆ? ಆಪ್ಷನ್ಸ್: ಎ ವೀಳ್ಯದೆಲೆ, ಬಿ ಎಕ್ಕದ ಹೂವು, ಸಿ ಸೂರ್ಯಕಾಂತಿ ಹೂವು, ಡಿ ಗೋಧಿ ಪಾಯಸ. ಸರಿಯಾದ ಉತ್ತರ ಆಪ್ಷನ್ ಎ ವೀಳ್ಯದೆಲೆ. ಭಾನುವಾರವನ್ನು ಸೂರ್ಯದೇವರ ದಿನವೆಂದು ಪರಿಗಣಿಸಲಾಗುತ್ತದೆ. ಸೂರ್ಯದೇವನಿಗೆ ವೀಳ್ಯದೆಲೆಯನ್ನು ಅರ್ಪಿಸುವುದರಿಂದ ರೋಗದ ದೋಷಗಳು ನಿವಾರಣೆಯಾಗುತ್ತವೆ ಎಂದು ಹೇಳಲಾಗುತ್ತದೆ ಹಾಗೂ ಸೂರ್ಯದೇವನ ಅನುಗ್ರಹವು ಲಭಿಸುತ್ತದೆ. ನಾಲ್ಕನೇ ಪ್ರಶ್ನೆ, ಯಾವುದರ ಸುವಾಸನೆ ತೆಗೆದುಕೊಳ್ಳುವುದರಿಂದ ಮಾನಸಿಕ ಒತ್ತಡ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಏಲಕ್ಕಿ, ಬಿ ಮಲ್ಲಿಗೆ ಹೂವು, ಸಿ ಪಚ್ಚಕರ್ಪೂರ, ಡಿ ಚಕ್ಕೆ. ಸರಿಯಾದ ಉತ್ತರ ಆಪ್ಷನ್ ಎ ಏಲಕ್ಕಿ. ಏಲಕ್ಕಿಯ ವಾಸನೆಯನ್ನು ತೆಗೆದುಕೊಳ್ಳುವುದರಿಂದ ಮಾನಸಿಕ ತೊಂದರೆ ಮತ್ತು ಒತ್ತಡ ಕಡಿಮೆ ಮಾಡಿ ನಿದ್ರಾಹೀನತೆ ಸಮಸ್ಯೆಯನ್ನು ದೂರ ಮಾಡುತ್ತದೆ. ಐದನೇ ಪ್ರಶ್ನೆ, ಸಂಪಾದನೆ ಹೆಚ್ಚಾಗಿ ಖರ್ಚು ಕಡಿಮೆಯಾಗಲು ಹಣ ಇಡುವ ಜಾಗದಲ್ಲಿ ಯಾವುದನ್ನು ಇಡಬೇಕು? ಆಪ್ಷನ್ಸ್: ಎ ಸ್ಫಟಿಕ, ಬಿ ಲವಂಗ, ಸಿ ಹುಣಸೆ ತುಂಡು, ಡಿ ತುಳಸಿ ಬೀಜ. ಸರಿಯಾದ ಉತ್ತರ ಆಪ್ಷನ್ ಸಿ ಹುಣಸೆ ತುಂಡು. ಹುಣಸೆ ಮರದ ಕೊಂಬೆಯ ಸಣ್ಣ ತುಂಡನ್ನು ನೀವು ಲಾಕರ್, ಕಪಾಟು ಅಥವಾ ನೀವು ಹಣ ಇಡುವಂತಹ ಜಾಗದಲ್ಲಿ ಇಡುವುದರಿಂದ ನಿಮ್ಮ ಸಂಪಾದನೆಯು ಹೆಚ್ಚಾಗುವುದು ಮತ್ತು ಖರ್ಚು ಕಡಿಮೆಯಾಗುವುದು. ಆರನೇ ಪ್ರಶ್ನೆ, ಅಂಡೋತ್ಪತ್ತಿ ಎಷ್ಟು ಸಮಯದವರೆಗೂ ಇರುತ್ತದೆ? ಆಪ್ಷನ್ಸ್: ಎ 12 ಗಂಟೆ, ಬಿ 12ರಿಂದ 24 ಗಂಟೆ, ಸಿ 24ರಿಂದ 36 ಗಂಟೆ, ಡಿ 24ರಿಂದ 48 ಗಂಟೆ. ಸರಿಯಾದ ಉತ್ತರ ಆಪ್ಷನ್ ಡಿ 24ರಿಂದ 48 ಗಂಟೆ. ಅಂಡೋತ್ಪತ್ತಿ 24ರಿಂದ 48 ಗಂಟೆಗಳವರೆಗೆ ಇರುತ್ತದೆ. ಈ ಅವಧಿಯ ನಂತರ ಮೊಟ್ಟೆಯು ಫಲೀಕರಣಕ್ಕೆ ಕಾರ್ಯಸಾಧ್ಯವಾಗುವುದಿಲ್ಲ. ಅಂಡೋತ್ಪತ್ತಿ 14ನೇ ದಿನದಲ್ಲಿ ಸಂಭವಿಸಿದ್ದಲ್ಲಿ ಲ್ಯೂಟಿಯಲ್ ಹಂತವು ಹೆಚ್ಚಾಗಿ 15ನೇ ದಿನದಲ್ಲಿ ಪ್ರಾರಂಭವಾಗುತ್ತದೆ. ಏಳನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಹೆಚ್ಚಾಗಿ ಪೇರಳೆ ಅಥವಾ ಸೀಬೆ ಹಣ್ಣನ್ನು ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದು? ಆಪ್ಷನ್ಸ್: ಎ ಹೃದಯ, ಬಿ ರಕ್ತದೊತ್ತಡ, ಸಿ ಮಧುಮೇಹ, ಡಿ ಕಾಮಾಲೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಸೀಬೆಹಣ್ಣಿನಲ್ಲಿ ವಿವಿಧ ಬಗೆಯ ವಿಟಮಿನ್ಸ್ಗಳು, ಖನಿಜ ಅಂಶಗಳು ಹಾಗೂ ಪ್ರಬಲ ಆಂಟಿ ಆಕ್ಸಿಡೆಂಟ್ ಅಂಶಗಳು ಆರೋಗ್ಯವನ್ನು ವೃದ್ಧಿಸುವುದು ಮಾತ್ರವಲ್ಲದೆ ಹೃದಯದ ಆರೋಗ್ಯವನ್ನು ಕಾಪಾಡಲು ಕೂಡ ನೆರವಾಗುತ್ತದೆ. ಅಧಿಕ ರಕ್ತದೊತ್ತಡ ಕಾಯಿಲೆ ಇದ್ದವರು ಹಾಗೂ ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಇದ್ದವರು ಈ ಹಣ್ಣನ್ನು ಸೇವಿಸುವುದು ಆರೋಗ್ಯಕ್ಕೆ ಒಳ್ಳೆಯದು. ಎಂಟನೇ ಪ್ರಶ್ನೆ, ಅನ್ಯ ಮಾಲೆಗಳಿಗಿಂತ ರುದ್ರಾಕ್ಷಿ ಮಾಲೆ ಶ್ರೇಷ್ಠ ಎನ್ನಲು ಕಾರಣವೇನು? ಆಪ್ಷನ್ಸ್: ಎ ಶಿವನಿಗೆ ಪ್ರಿಯ, ಬಿ ವಿದ್ಯುತ್ ಕಾಂತಿ, ಸಿ ವಿವಿಧ ಮುಖಗಳು, ಡಿ ದೈವಿ ಶಕ್ತಿ.
ಸರಿಯಾದ ಉತ್ತರ ಆಪ್ಷನ್ ಬಿ ವಿದ್ಯುತ್ ಕಾಂತಿ. ರುದ್ರಾಕ್ಷಿಯಲ್ಲಿ ವಿದ್ಯುತ್ ಕಾಂತಿಯ ಗುಣಧರ್ಮವಿರುವುದರಿಂದ ಅನ್ಯ ಮಾಲೆಗಳಿಗಿಂತ ರುದ್ರಾಕ್ಷಿ ಮಾಲೆಯನ್ನು ಶ್ರೇಷ್ಠ ಎನ್ನಲಾಗುತ್ತದೆ. ಹಾಗಾಗಿ ಶೈವ ಸಂಪ್ರದಾಯದವರು ಹೆಚ್ಚೆಚ್ಚು ರುದ್ರಾಕ್ಷಿ ಮಾಲೆಯನ್ನು ಧರಿಸುತ್ತಾರೆ ಮತ್ತು ಬಳಸುತ್ತಾರೆ. 9ನೇ ಪ್ರಶ್ನೆ, ಚಳಿಗಾಲದಲ್ಲಿ ಪ್ರತಿದಿನ ರಾತ್ರಿ ಯಾವುದನ್ನು ಮುಖಕ್ಕೆ ಹಚ್ಚಿ ಮಲಗುವುದರಿಂದ ಮುಖದ ಚರ್ಮ ನೈಸರ್ಗಿಕವಾಗಿ ಹೊಳೆಯುತ್ತದೆ? ಆಪ್ಷನ್ಸ್ ಎ ಅಲೋವೆರಾ, ಬಿ ಹಸಿ ಹಾಲು, ಸಿ ರೋಸ್ ವಾಟರ್, ಡಿ ತೆಂಗಿನ ಎಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಡಿ ತೆಂಗಿನ ಎಣ್ಣೆ. ತೆಂಗಿನ ಎಣ್ಣೆಯಲ್ಲಿ ಫ್ಯಾಟಿ ಆಸಿಡ್ಗಳು ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿವೆ. ರಾತ್ರಿ ತೆಂಗಿನ ಎಣ್ಣೆ ಹಚ್ಚುವುದರಿಂದ ಎಲ್ಲವನ್ನು ನಮ್ಮ ಚರ್ಮ ಹೀರಿಕೊಳ್ಳುತ್ತದೆ. ಇದು ಯಾವುದೇ ಕಾರಣಕ್ಕೂ ಮೊಡವೆಗಳಿಗೆ ಕಾರಣವಾಗುವುದಿಲ್ಲ. ಮಸಾಜ್ ಮಾಡುವುದರಿಂದ ಮುಖದಲ್ಲಿ ರಕ್ತ ಪರಿಚಲನೆ ಸರಾಗವಾಗುತ್ತದೆ. ಇದರಿಂದ ಮುಖದ ಚರ್ಮವು ನೈಸರ್ಗಿಕವಾಗಿ ಹೊಳೆಯುತ್ತದೆ. 10ನೇ ಪ್ರಶ್ನೆ, ರಾಮಾಯಣದಲ್ಲಿ ಲಕ್ಷ್ಮಣನು ಯಾವ ಅವತಾರವನ್ನು ಹೊಂದಿರುತ್ತಾನೆ? ಆಪ್ಷನ್ಸ್ ಎ ಶೇಷನಾಗ, ಬಿ ವಾಯು, ಸಿ ಇಂದ್ರ, ಡಿ ಅಗ್ನಿ. ಸರಿಯಾದ ಉತ್ತರ ಆಪ್ಷನ್ ಎ ಶೇಷನಾಗ. ಮುಂದಿನ ಪ್ರಶ್ನೆ, ಬಾಳೆಕಾಯಿ ಯಾವ ಕಾಯಿಲೆ ಅಥವಾ ರೋಗವನ್ನು ಬರದಂತೆ ತಡೆಯುತ್ತದೆ? ಆಪ್ಷನ್ಸ್ ಎ ಪಾರ್ಶ್ವವಾಯು, ಬಿ ನರದೌರ್ಬಲ್ಯ, ಸಿ ಬ್ರೈನ್ ಸ್ಟ್ರೋಕ್, ಡಿ ಸ್ಥೂಲಕಾಯ. ಸರಿಯಾದ ಉತ್ತರ ಆಪ್ಷನ್ ಎ ಪಾರ್ಶ್ವವಾಯು. ಬಾಳೆಕಾಯಿಯನ್ನು ನಿಯಮಿತವಾಗಿ ಸೇವಿಸುವುದರಿಂದ ಹೃದಯಾಘಾತ, ಪಾರ್ಶ್ವವಾಯುವನ್ನು ಬರದಂತೆ ತಡೆಯುತ್ತದೆ ಹಾಗೂ ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ. ಮುಂದಿನ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯನ್ನು ಕಿನ್ನಾಲ್ ಕ್ರಾಫ್ಟ್ ಭೂಮಿ ಎಂಬ ಅಡ್ಡ ಹೆಸರಿನಿಂದ ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ರಾಯಚೂರು, ಬಿ ಚಾಮರಾಜನಗರ, ಸಿ ಕೊಪ್ಪಳ, ಡಿ ಕೊಡಗು. ಸರಿಯಾದ ಉತ್ತರ ಆಪ್ಷನ್ ಸಿ ಕೊಪ್ಪಳ. ಕೊಪ್ಪಳ ಜಿಲ್ಲೆಯನ್ನು ಕಿನ್ನಾಲ್ ಕ್ರಾಫ್ಟ್ ಭೂಮಿ ಎಂಬ ಅಡ್ಡ ಹೆಸರಿನಿಂದ ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಹೆಚ್ಚು ಸಮಯದವರೆಗೂ ಸ್ನಾನ ಮಾಡುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಪಾರ್ಶ್ವವಾಯು, ಬಿ ಸಂಧಿವಾತ, ಸಿ ಸೋಂಕು, ಡಿ ಹೃದಯಾಘಾತ. ಸರಿಯಾದ ಉತ್ತರ ಆಪ್ಷನ್ ಸಿ ಸೋಂಕು. ಹೆಚ್ಚಿನ ಸಮಯದವರೆಗೂ ಸ್ನಾನ ಮಾಡುವುದರಿಂದ ಚರ್ಮವು ಒಣಗುತ್ತದೆ ಮತ್ತು ಹಾನಿಗೊಳಗಾಗುತ್ತದೆ. ಹಾನಿಗೊಳಗಾದ ಚರ್ಮವು ಹೆಚ್ಚು ಬ್ಯಾಕ್ಟೀರಿಯಾವನ್ನು ಹೊಂದಿರುವ ಕಾರಣ ಇದು ಚರ್ಮದ ಸೋಂಕುಗಳಿಗೆ ಹೆಚ್ಚು ಒಳಗಾಗುವಂತೆ ಮಾಡುತ್ತದೆ. ಮುಂದಿನ ಪ್ರಶ್ನೆ, ಫೆಡರೇಷನ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಆಪ್ಷನ್ಸ್ ಎ ಫುಟ್ಬಾಲ್, ಬಿ ಕ್ರಿಕೆಟ್, ಸಿ ಕಬಡ್ಡಿ, ಡಿ ಟೇಬಲ್ ಟೆನ್ನಿಸ್. ಸರಿಯಾದ ಉತ್ತರ ಆಪ್ಷನ್ ಎ ಫುಟ್ಬಾಲ್. ಮುಂದಿನ ಪ್ರಶ್ನೆ, ಯಾವ ಜೀವಿಯ ಧ್ವನಿ ಜೆಟ್ಗಿಂತಲೂ ಜೋರಾಗಿ ಕೇಳಿಬರುತ್ತದೆ? ಆಪ್ಷನ್ಸ್ ಎ ಡ್ರ್ಯಾಗನ್, ಬಿ ಏಲಿಯನ್, ಸಿ ತಿಮಿಂಗಲ, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ತಿಮಿಂಗಲ. ತಿಮಿಂಗಲ ಭೂಮಿಯ ಮೇಲಿನ ಅತಿ ದೊಡ್ಡ ಪ್ರಾಣಿ ಮಾತ್ರವಲ್ಲ, ಪ್ರಪಂಚದಲ್ಲಿ ಅತಿ ದೊಡ್ಡ ಧ್ವನಿಯನ್ನು ಹೊಂದಿರುವ ಜೀವಿಯಾಗಿದೆ. ನೀಲಿ ತಿಮಿಂಗಲದ ಸದ್ದು ಜೆಟ್ ಇಂಜಿನ್ಗಿಂತ ಜೋರಾಗಿದ್ದು ಅದರ ಕ್ಷೀಣ ಸದ್ದು 100 ಮೈಲಿ ದೂರದಿಂದಲೂ ಕೇಳಿಸುತ್ತದೆ. ಜೆಟ್ ಇಂಜಿನ್ 140 ಡೆಸಿಬಲ್ಗಳ ಶಬ್ದವನ್ನು ಉತ್ಪಾದಿಸುತ್ತದೆ, ಆದರೆ ತಿಮಿಂಗಲವು 188 ಡೆಸಿಬಲ್ಗಳವರೆಗೆ ಧ್ವನಿಯನ್ನು ಉತ್ಪಾದಿಸುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.